ಮುಂಗಾರು ಮಳೆ ಕೊರತೆಯಿಂದಾಗಿ ಹಲವು ಜಿಲ್ಲೆಗಳು ಕಂಗಾಲಾಗಿವೆ. ಆದರೆ ಕೃಷ್ಣಾ ನದಿಯ ಪಾತ್ರದಲ್ಲಿ ಒಂದು ಕಡೆ ನೆರೆಯ ಭೀತಿ ಇದ್ರೆ, ಅದೇ ಕೃಷ್ಣೆಯನ್ನು ಅವಲಂಬಿಸಿರುವ ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕೈಕೊಟ್ಟ ಮುಂಗಾರು ಮಳೆ, ರೈತರು ಕಂಗಾಲು. ಮಳೆ ಇಲ್ಲದೆ ಪಾಳು ಬಿದ್ದ ಕೃಷಿ ಭೂಮಿ. ಈ ದೃಶ್ಯ ನೋಡಿ ಭೀಕರ ಬರಗಾಲ ಛಾಯೆಗೆ ಕನ್ನಡಿ ಹಿಡಿದಂತಿದೆ. ಮಳೆಯೇ ಇಲ್ಲದೆ ಕೃಷಿ ಭೂಮಿ ಒಣಗಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದು ವಿಜಯಪುರ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಾದ್ಯಂತ ಮಳೆಯೇ ಇಲ್ಲದೆ ಕೃಷಿ ಭೂಮಿ ಪಾಳು ಬಿದ್ದಿದೆ. ಬಿತ್ತನೆ ಕಾರ್ಯ ನಡೆಯದ ಕಾರಣ ಲಕ್ಷಾಂತರ ಎಕರೆ ಜಮೀನು ಬಿಕೋ ಎನ್ನುತ್ತಿದೆ. ಪ್ರತಿ ವರ್ಷ ಈ ವೇಳೆಗೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆಯಬೇಕಾಗಿತ್ತು. ಆದರೆ ಈ ಬಾರಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಶೇಕಡಾ 18ರಿಂದ 20ರಷ್ಟು ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ನಡೆದಿದೆ. ಮಳೆಗಾಗಿ ರೈತರು ಮುಗಿಲಿನತ್ತ ಮುಖ ಮಾಡಿದ್ದಾರೆ. ಸಾಲ ಮಾಡಿ ಜಮೀನು ಹದಗೊಳಿಸ್ತಾ ಇದ್ದೇವೆ. ಮಳೆ ಇಲ್ಲದೆ ನಮ್ಮ ಬದುಕು ಬರ್ಬಾದಾಗಿದೆ. ಸರ್ಕಾರ ಕನಿಷ್ಠ ಸಾಲದ ಬಡ್ಡಿಯನ್ನಾದರೂ ಮನ್ನಾ ಮಾಡಲಿ ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಈಗೇನ್ ಪರಿಸ್ಥಿತಿ ಬಂದೈತಪ್ಪ ಅಂದ್ರೆ ನಾಡಿಗೆ ಬ್ಯಾಂಕ್ನವನಿಗೆ ಏನ್ ಹೇಳು, ಅಥವಾ ಅಲ್ಲಿ ಎಲ್ಲಿ ರೊಕ್ಕ ತಕೊಂಡಿದ್ದ ನಂಬಲ್ಲಿ ಏನ್ ಹೇಳು, ಅವನಿಗೆ ಎಷ್ಟು ಬಡ್ಡಿ ಕಟ್ಲು, ಇವನಿಗೆ ಎಷ್ಟು ಬಡ್ಡಿ ಕಟ್ಲು, ಇದೇ ಪರಿಸ್ಥಿತಿ ಐತ್ರಿ ಸರ್ ನಮ್ದು ಸದ್ದ. ಇದಕ್ಕ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದ್ ಮಾತು ಅಂದಿದ್ರಿ, ಅದನ್ನ ಇದು ಮ್ಯಾಗಿನ ಮಳಿ ನೋಡಿಕ್ಷಿಂದ ಬೆಳಿ ಬೆಳೀರಪ್ಪ ತಂದಿದ್ರಿ. ಈಗ ನಾವು ಬೆಳೆನೂ ಬಿಟ್ಟು ಬಿಟ್ಟಿವ್ರಿ. ಈಗ ನಮ್ಗೆ ಏನೈತಲ್ಲ ನಿಮ್ಮ ಕಡೆದಿಂದ ಅದನ್ನ ಏನೈತಲ್ಲ ಗೌರ್ಮೆಂಟ್ ಕಡೆ ನಾವೇನ್ ಸಾಲ ತಕೊಂಡಿವಲ್ಲ, ಬ್ಯಾಂಕಿನ ಕಡೆದಿಂದ ಸಾಲ, ಅದೊಂದ್ ಸ್ವಲ್ಪ ಮನ್ನಾ ಮಾಡಿಬಿಟ್ರ ಅಂದ ಅವ್ರಿಗೆ ಬಾಳ ಪುಣ್ಯ ಹತ್ತೈತ್ರಿ ಸರ್. ವಾಡಿಕೆಯಂತೆ ಉತ್ತಮ ಮಳೆ ಆಗಿದ್ರೆ ಭೂತಾಯಿ ಹಸಿರು ಸೀರೆ ಉಟ್ಟಂತೆ ಬೆಳೆ ಬರ್ತಾ ಇತ್ತು. ತೊಗರಿ, ಹೆಸರು, ಸೂರ್ಯಕಾಂತಿ, ಉದ್ದು ಸೇರಿದಂತೆ ಮುಖ್ಯ ಬೆಳೆಗಳು ರೈತನ ಕೈಗೆ ಬೆಳೆ ಬರಬೇಕಾಗಿತ್ತು. ಆದರೆ ಮಳೆ ಇಲ್ಲದೆ ಬಿತ್ತನೆ ಕಾರ್ಯವೇ ನಿಂತು ಹೋಗಿದೆ. ಜಲಾಶಯದ ನೀರನ್ನ ನಂಬಿ ಬಿತ್ತನೆ ಮಾಡಬೇಡಿ ಅಂತ ಸರ್ಕಾರ ಕರೆ ನೀಡಿದೆ. ಆದರೆ ಸಾಲ ಸೂಲ ಮಾಡಿ ಜಮೀನನ್ನ ಹದಗೊಳಿಸಿರುವ ರೈತರಿಗೆ ಈಗ ಜಾನುವಾರುಗಳಿಗೆ ಮೇವು ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಹೆಸರು ಹಾಳಾಗಿದ್ದೀರಿ, ಸುಲ್ಪಾನ ಹಾಳಾಗಿದ್ದೀರಿ, ತೊಗರಿನೂ ಹೋಯ್ತು ಸರ್. ಈ ತೊಗರಿ ಅಂತೂ ಇನ್ನು ಬರುದಿಲ್ಲ ಸರ್. ತೊಗರಿ ಇಷ್ಟಿಷ್ಟ ಆಗಿಬಿಡ್ತಾವ, ಎತ್ತರ ಆಗಲ್ಲ, ಕಾಯಿ ಆಗಲ್ಲ. ಈಗ ಬಿತ್ತಿ ಉಪಯೋಗ ಇಲ್ಲ. ಈಗ ಹಾಳಾಗಿದ್ದವ್ರಿಗೆ 3 ವರ್ಷ ಹಾಳಾಗಿದ್ದೇವ್ರಿ. ಇನ್ನು ಮುಂದೆ ಜೋಳನೂ ಬರಂಗಿಲ್ಲ. ಮಳಿ ಆದ್ರೆ ಜೋಳ ಬರ್ತದ, ಇಲ್ಲಾಂದ್ರೆ ಬರಂಗಿಲ್ಲ. ಸರ್ಕಾರ ತಕ್ಷಣ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸಬೇಕು. ಸಂಕಷ್ಟದಲ್ಲಿರುವ ನಮಗೆ ಕೂಡಲೇ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದಾಗಿ ಹಲವು ಜಿಲ್ಲೆಗಳು ಕಂಗಾಲಾಗಿವೆ. ಆದರೆ ಕೃಷ್ಣಾ ನದಿಯ ಪಾತ್ರದಲ್ಲಿ ಒಂದು ಕಡೆ ನೆರೆಯ ಭೀತಿ ಇದ್ರೆ, ಅದೇ ಕೃಷ್ಣೆಯನ್ನು ಅವಲಂಬಿಸಿರುವ ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕೈಕೊಟ್ಟ ಮುಂಗಾರು ಮಳೆ, ರೈತರು ಕಂಗಾಲು. ಮಳೆ ಇಲ್ಲದೆ ಪಾಳು ಬಿದ್ದ ಕೃಷಿ ಭೂಮಿ. ಈ ದೃಶ್ಯ ನೋಡಿ ಭೀಕರ ಬರಗಾಲ ಛಾಯೆಗೆ ಕನ್ನಡಿ ಹಿಡಿದಂತಿದೆ. ಮಳೆಯೇ ಇಲ್ಲದೆ ಕೃಷಿ ಭೂಮಿ ಒಣಗಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದು ವಿಜಯಪುರ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಾದ್ಯಂತ ಮಳೆಯೇ ಇಲ್ಲದೆ ಕೃಷಿ ಭೂಮಿ ಪಾಳು ಬಿದ್ದಿದೆ. ಬಿತ್ತನೆ ಕಾರ್ಯ ನಡೆಯದ ಕಾರಣ ಲಕ್ಷಾಂತರ ಎಕರೆ ಜಮೀನು ಬಿಕೋ ಎನ್ನುತ್ತಿದೆ. ಪ್ರತಿ ವರ್ಷ ಈ ವೇಳೆಗೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆಯಬೇಕಾಗಿತ್ತು. ಆದರೆ ಈ ಬಾರಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಶೇಕಡಾ 18ರಿಂದ 20ರಷ್ಟು ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ನಡೆದಿದೆ. ಮಳೆಗಾಗಿ ರೈತರು ಮುಗಿಲಿನತ್ತ ಮುಖ ಮಾಡಿದ್ದಾರೆ. ಸಾಲ ಮಾಡಿ ಜಮೀನು ಹದಗೊಳಿಸ್ತಾ ಇದ್ದೇವೆ. ಮಳೆ ಇಲ್ಲದೆ ನಮ್ಮ ಬದುಕು ಬರ್ಬಾದಾಗಿದೆ. ಸರ್ಕಾರ ಕನಿಷ್ಠ ಸಾಲದ ಬಡ್ಡಿಯನ್ನಾದರೂ ಮನ್ನಾ ಮಾಡಲಿ ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಈಗೇನ್ ಪರಿಸ್ಥಿತಿ ಬಂದೈತಪ್ಪ ಅಂದ್ರೆ ನಾಡಿಗೆ ಬ್ಯಾಂಕ್ನವನಿಗೆ ಏನ್ ಹೇಳು, ಅಥವಾ ಅಲ್ಲಿ ಎಲ್ಲಿ ರೊಕ್ಕ ತಕೊಂಡಿದ್ದ ನಂಬಲ್ಲಿ ಏನ್ ಹೇಳು, ಅವನಿಗೆ ಎಷ್ಟು ಬಡ್ಡಿ ಕಟ್ಲು, ಇವನಿಗೆ ಎಷ್ಟು ಬಡ್ಡಿ ಕಟ್ಲು, ಇದೇ ಪರಿಸ್ಥಿತಿ ಐತ್ರಿ ಸರ್ ನಮ್ದು ಸದ್ದ. ಇದಕ್ಕ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದ್ ಮಾತು ಅಂದಿದ್ರಿ, ಅದನ್ನ ಇದು ಮ್ಯಾಗಿನ ಮಳಿ ನೋಡಿಕ್ಷಿಂದ ಬೆಳಿ ಬೆಳೀರಪ್ಪ ತಂದಿದ್ರಿ. ಈಗ ನಾವು ಬೆಳೆನೂ ಬಿಟ್ಟು ಬಿಟ್ಟಿವ್ರಿ. ಈಗ ನಮ್ಗೆ ಏನೈತಲ್ಲ ನಿಮ್ಮ ಕಡೆದಿಂದ ಅದನ್ನ ಏನೈತಲ್ಲ ಗೌರ್ಮೆಂಟ್ ಕಡೆ ನಾವೇನ್ ಸಾಲ ತಕೊಂಡಿವಲ್ಲ, ಬ್ಯಾಂಕಿನ ಕಡೆದಿಂದ ಸಾಲ, ಅದೊಂದ್ ಸ್ವಲ್ಪ ಮನ್ನಾ ಮಾಡಿಬಿಟ್ರ ಅಂದ ಅವ್ರಿಗೆ ಬಾಳ ಪುಣ್ಯ ಹತ್ತೈತ್ರಿ ಸರ್.
ವಾಡಿಕೆಯಂತೆ ಉತ್ತಮ ಮಳೆ ಆಗಿದ್ರೆ ಭೂತಾಯಿ ಹಸಿರು ಸೀರೆ ಉಟ್ಟಂತೆ ಬೆಳೆ ಬರ್ತಾ ಇತ್ತು. ತೊಗರಿ, ಹೆಸರು, ಸೂರ್ಯಕಾಂತಿ, ಉದ್ದು ಸೇರಿದಂತೆ ಮುಖ್ಯ ಬೆಳೆಗಳು ರೈತನ ಕೈಗೆ ಬೆಳೆ ಬರಬೇಕಾಗಿತ್ತು. ಆದರೆ ಮಳೆ ಇಲ್ಲದೆ ಬಿತ್ತನೆ ಕಾರ್ಯವೇ ನಿಂತು ಹೋಗಿದೆ. ಜಲಾಶಯದ ನೀರನ್ನ ನಂಬಿ ಬಿತ್ತನೆ ಮಾಡಬೇಡಿ ಅಂತ ಸರ್ಕಾರ ಕರೆ ನೀಡಿದೆ. ಆದರೆ ಸಾಲ ಸೂಲ ಮಾಡಿ ಜಮೀನನ್ನ ಹದಗೊಳಿಸಿರುವ ರೈತರಿಗೆ ಈಗ ಜಾನುವಾರುಗಳಿಗೆ ಮೇವು ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಹೆಸರು ಹಾಳಾಗಿದ್ದೀರಿ, ಸುರ್ಪಾನ ಹಾಳಾಗಿದ್ದೀರಿ, ತೊಗರಿನೂ ಹೋಯ್ತಿರಿ ಸರ್. ತೊಗರಿ ಅಂತೂ ಇನ್ನು ಬರುದಿಲ್ಲ ಸರ್. ತೊಗರಿ ಇಷ್ಟಿಷ್ಟ ಆಗಿಬಿಡ್ತಾವ, ಎತ್ತರ ಆಗಲ್ಲ, ಕಾಯಿ ಆಗಲ್ಲ. ಈಗ ಬಿತ್ತಿ ಉಪಯೋಗ ಇಲ್ಲ. ಈಗ ಹಾಳಾಗಿದ್ದೇವೆ, 3 ವರ್ಷ ಹಾಳಾಗಿದ್ದೇವ್ರಿ. ಇನ್ನು ಮುಂದೆ ಜೋಳನೂ ಬರಂಗಿಲ್ಲ. ಮಳಿ ಆದ್ರೆ ಜೋಳ ಬರ್ತದ, ಇಲ್ಲಂದ್ರೆ ಬರಂಗಿಲ್ಲ. ಸರ್ಕಾರ ತಕ್ಷಣ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸಬೇಕು. ಸಂಕಷ್ಟದಲ್ಲಿರುವ ನಮಗೆ ಕೂಡಲೇ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದಾಗಿ ಹಲವು ಜಿಲ್ಲೆಗಳು ಕಂಗಾಲಾಗಿವೆ. ಆದರೆ ಕೃಷ್ಣಾ ನದಿಯ ಪಾತ್ರದಲ್ಲಿ ಒಂದು ಕಡೆ ನೆರೆಯ ಭೀತಿ ಇದ್ರೆ, ಅದೇ ಕೃಷ್ಣೆಯನ್ನು ಅವಲಂಬಿಸಿರುವ ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕೈಕೊಟ್ಟ ಮುಂಗಾರು ಮಳೆ, ರೈತರು ಕಂಗಾಲು. ಮಳೆ ಇಲ್ಲದೆ ಪಾಳು ಬಿದ್ದ ಕೃಷಿ ಭೂಮಿ. ಈ ದೃಶ್ಯ ನೋಡಿ, ಭೀಕರ ಬರಗಾಲ ಛಾಯೆಗೆ ಕನ್ನಡಿ ಹಿಡಿದಂತಿದೆ. ಮಳೆಯೇ ಇಲ್ಲದೆ ಕೃಷಿ ಭೂಮಿ ಒಣಗಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದು ವಿಜಯಪುರ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಾದ್ಯಂತ ಮಳೆಯೇ ಇಲ್ಲದೆ ಕೃಷಿ ಭೂಮಿ ಪಾಳು ಬಿದ್ದಿದೆ. ಬಿತ್ತನೆ ಕಾರ್ಯ ನಡೆಯದ ಕಾರಣ ಲಕ್ಷಾಂತರ ಎಕರೆ ಜಮೀನು ಬಿಕೋ ಎನ್ನುತ್ತಿದೆ. ಪ್ರತಿ ವರ್ಷ ಈ ವೇಳೆಗೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆಯಬೇಕಾಗಿತ್ತು. ಆದರೆ ಈ ಬಾರಿ ಮಳೆ ಆಶ್ರಿತ ಪ್ರದೇಶದಲ್ಲಿ 18% 20% ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ನಡೆದಿದೆ. ಮಳೆಗಾಗಿ ರೈತರು ಮುಗಿಲಿನತ್ತ ಮುಖ ಮಾಡಿದ್ದಾರೆ. ಸಾಲ ಮಾಡಿ ಜಮೀನು ಹದಗೊಳಿಸ್ತಾ ಇದ್ದೇವೆ, ಮಳೆ ಇಲ್ಲದೆ ನಮ್ಮ ಬದುಕು ಬರ್ಬಾದಾಗಿದೆ. ಸರ್ಕಾರ ಕನಿಷ್ಠ ಸಾಲದ ಬಡ್ಡಿಯನ್ನಾದರೂ ಮನ್ನಾ ಮಾಡಲಿ ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಈಗೇನ್ ಪರಿಸ್ಥಿತಿ ಬಂದೈತಪ್ಪ ಅಂದ್ರೆ, ನಾಡಿಗೆ ಬ್ಯಾಂಕ್ನವನಿಗೆ ಏನ್ ಹೇಳು, ಅಥವಾ ಅಲ್ಲಿ ಎಲ್ಲಿ ರೊಕ್ಕ ತಕೊಂಡಿದ್ದ ನಂಬಲ್ಲಿ ಏನ್ ಹೇಳು, ಅವನಿಗೆ ಎಷ್ಟು ಬಡ್ಡಿ ಕಟ್ಲು, ಇವನಿಗೆ ಎಷ್ಟು ಬಡ್ಡಿ ಕಟ್ಲು, ಇದೇ ಪರಿಸ್ಥಿತಿ ಐತ್ರಿ ಸರ್ ನಮ್ದು ಸದ್ದ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಒಂದು ಮಾತು ಅಂದಿದ್ರಿ, ಅದನ್ನ ಇದು ಮ್ಯಾಗಿನ ಮಳಿ ನೋಡಿಕ್ಷಿಂದ ಬೆಳಿರಪ್ಪ ತಂದಿದ್ರಿ. ಈಗ ನಾವು ಬೆಳೆನೂ ಬಿಟ್ಟಿವ್ರಿ. ಈಗ ನಮ್ಗೆ ಏನೈತಲ್ಲ ನಿಮ್ಮ ಕಡೆದಿಂದ ಅದನ್ನ ಏನೈತಲ್ಲ ಗೌರ್ಮೆಂಟ್ ಕಡೆ ನಾವೇನ್ ಸಾಲ ತಕೊಂಡಿವಲ್ಲ, ಬ್ಯಾಂಕಿನ ಕಡೆದಿಂದ ಸಾಲ, ಅದೊಂದ್ ಸ್ವಲ್ಪ ಮನ್ನಾ ಮಾಡಿಬಿಟ್ರ ಅಂದ ಅವ್ರಿಗೆ ಬಹಳ ಪುಣ್ಯ ಹತ್ತೈತ್ರಿ ಸರ್. ವಾಡಿಕೆಯಂತೆ ಉತ್ತಮ ಮಳೆ ಆಗಿದ್ರೆ ಭೂತಾಯಿ ಹಸಿರು ಸೀರೆ ಉಟ್ಟಂತೆ ಬೆಳೆ ಬರ್ತಾ ಇತ್ತು. ತೊಗರಿ, ಹೆಸರು, ಸೂರ್ಯಕಾಂತಿ, ಉದ್ದು ಸೇರಿದಂತೆ ಮುಖ್ಯ ಬೆಳೆಗಳು ರೈತನ ಕೈಗೆ ಬೆಳೆ ಬರಬೇಕಾಗಿತ್ತು. ಆದರೆ ಮಳೆ ಇಲ್ಲದೆ ಬಿತ್ತನೆ ಕಾರ್ಯವೇ ನಿಂತು ಹೋಗಿದೆ. ಜಲಾಶಯದ ನೀರನ್ನ ನಂಬಿ ಬಿತ್ತನೆ ಮಾಡಬೇಡಿ ಅಂತ ಸರ್ಕಾರ ಕರೆ ನೀಡಿದೆ. ಆದರೆ ಸಾಲ ಸೂಲ ಮಾಡಿ ಜಮೀನನ್ನ ಹದಗೊಳಿಸಿರುವ ರೈತರಿಗೆ ಈಗ ಜಾನುವಾರುಗಳಿಗೆ ಮೇವು ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಹೆಸರು ಹಾಳಾಗಿದ್ದೀರಿ, ಸುರ್ಪಾನ ಹಾಳಾಗಿದ್ದೀರಿ, ತೊಗರಿನೂ ಹೋಯ್ತಿರಿ ಸರ್. ತೊಗರಿ ಅಂತೂ ಇನ್ನು ಬರುದಿಲ್ಲ ಸರ್. ತೊಗರಿ ಇಷ್ಟಿಷ್ಟ ಆಗಿಬಿಡ್ತಾವ, ಎತ್ತರ ಆಗಲ್ಲ, ಕಾಯಿ ಆಗಲ್ಲ. ಈಗ ಬಿತ್ತಿ ಉಪಯೋಗ ಇಲ್ಲ. ಈಗ ಹಾಳಾಗಿದ್ದೇವೆ, 3 ವರ್ಷ ಹಾಳಾಗಿದ್ದೇವ್ರಿ. ಇನ್ನು ಮುಂದೆ ಜೋಳನೂ ಬರಂಗಿಲ್ಲ. ಮಳಿ ಆದ್ರೆ ಜೋಳ ಬರ್ತದ, ಇಲ್ಲಂದ್ರೆ ಬರಂಗಿಲ್ಲ. ಸರ್ಕಾರ ತಕ್ಷಣ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸಬೇಕು. ಸಂಕಷ್ಟದಲ್ಲಿರುವ ನಮಗೆ ಕೂಡಲೇ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ.